ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶಕ್ಕಾಗಿ ಕಳೆದ 10 ವರ್ಷಗಳ ಕಾಲ 2 ಬಾರಿ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಸುಭದ್ರತೆಗೆ ಅತ್ಯಂತ ಪ್ರಾಮಾಣಿಕವಾಗಿ ಏನು ಕೆಲಸವನ್ನ ಮಾಡಿದ್ರು. ಮತ್ತೊಮ್ಮೆ 3ನೇ ಬಾರಿಯೂ ಕೂಡ ಶ್ರೀ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರ ಒಂದು ಸಂಪುಟದಲ್ಲಿ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾನ್ಯ ಕುಮಾರಣ್ಣ ಅವರು ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ ಅಂತಕ್ಕಂಥ 2 ಜವಾಬ್ದಾರಿಯುತವಾದಂತ ಒಂದು ಖಾತೆಗಳನ್ನ ಇವತ್ತೇನು ಅಲಂಕರಿಸಿದ್ದಾರೆ. ಬಹುಶಃ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣ ಇವತ್ತು ಈ ಒಂದು ವೇದಿಕೆ ಮೂಲಕವಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಜನ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಪ್ರಸಾರವನ್ನ ಏನ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇವತ್ತು ಏನಾದ್ರೂ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿಗಳಾಗಿ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಮಂತ್ರಿಯನ್ನ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಿಂದ ಕುಮಾರಣ್ಣನ ಹತ್ತತ್ರ 3 ಲಕ್ಷದ ಅಂತರದಿಂದ ಇವತ್ತು ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರಿಗೆ ಇಲ್ಲಿಂದಾನೇ ತಮ್ಮ ಪಾದಗಳಿಗೆ ಸಾಷ್ಟಾಂಗವಾದಂತ ಒಂದು ನಮಸ್ಕಾರವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಮಾನ್ಯ ಕುಮಾರಣ್ಣ ಅವರ ಜೊತೆಲಿ ಹೇಳ್ತೀನಣ್ಣ. ಬಹುಶಃ ಇವತ್ತು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಪಕ್ಷದ ಕಾರ್ಯಕರ್ತರದು ಮುಖಂಡರಗಳದೇನಾಗಿತ್ತು. ಜೊತೆಯಲ್ಲಿ ಜಿಲ್ಲೆಯ ಜನಗಳಲ್ಲಿ ಒಂದು ಅಭಿಪ್ರಾಯ ಮೂಡಿತ್ತು. ಕುಮಾರಣ್ಣ ಅವರು ವಿಶೇಷವಾಗಿ ರೈತರ ಪರವಾಗಿ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಒಂದು ಉದಾಹರಣೆ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿದ್ರಿ. ಆದ್ರೆ ಇವತ್ತು ರಾಮನಗರ ಜಿಲ್ಲೆ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅವರು ಯಾರು ಅಂತಕ್ಕಂಥದ್ದು ತೋರಿಸಿದಂತ ಜಿಲ್ಲೆ ರಾಮನಗರ ಜಿಲ್ಲೆ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಮನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಕುಮಾರಣ್ಣ ಅವ್ರನ್ನ ಒಮ್ಮೆ ರಾಮನಗರದಿಂದ 2ನೇ ಬಾರಿ ಚನ್ನಪಟ್ಟಣದಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿದ್ರಿ. ಬಹುಶಃ ಚನ್ನಪಟ್ಟಣದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರೇನು ಒಂದು ವಿಶಾಲ ಮನಸ್ಸಿನಿಂದ ಕುಮಾರಣ್ಣ ಅವರಿಗೆ ಇಲ್ಲ, ನಮ್ ನಿಜಕ್ಕೂ ಕೂಡ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಿಮ್ಮ ಸೇವೆ ವಿಸ್ತರಿಸಬೇಕು ಅಂತಕ್ಕಂಥದ್ದಾದ್ರೆ ನೀವು ಖಂಡಿತವಾಗ್ಲೂ ಮಂಡ್ಯಗೆ ಹೋಗಿ ನಿಲ್ಲಿ ಅಂತಕ್ಕಂಥ ಒಂದು ಸಹಿಯನ್ನ ಹಾಕ್ತಕ್ಕಂಥದ್ದು ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪುಣ್ಯಾತ್ಮ ಕಾರ್ಯಕರ್ತ ತಂದೆ ತಾಯಂದಿರುಗಳು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತೇನು ಕುಮಾರಣ್ಣ ಅವರಿಗೆ ಇಷ್ಟು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಸಾಕಷ್ಟು ಜನಗಳಲ್ಲಿ ಒಂದು ಬಯಕೆ ಇತ್ತಣ್ಣ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದ ತಂದೆ ತಾಯಂದ್ರಲ್ಲಿ ಒಂದು ನಿರೀಕ್ಷೆ ಇತ್ತು, ಕಾರ್ಯಕರ್ತರಲ್ಲಿ ಒಂದು ನಿರೀಕ್ಷೆ ಇತ್ತು. ಕುಮಾರಣ್ಣ ಅವರಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ, ಒಂದು ಬದ್ಧತೆ, ಒಂದು ಹಿನ್ನೆಲೆಯಲ್ಲಿ ಕೃಷಿ ಮಂತ್ರಿಗಳಾಗಬೇಕು ಕುಮಾರಣ್ಣ ಅವರು ಅಂತಕ್ಕಂಥ ಒಂದು ಅಭಿಲಾಷೆ ಏನಿತ್ತು. ಬಹುಶಃ ಇವತ್ತು ಕುಮಾರಣ್ಣ ಅವರಿಗೆ ಏನು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಅಂತಕ್ಕಂಥ ಒಂದು ಖಾತೆನ ಕೊಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಕ್ಕಂಥದ್ದು 26% ಇವತ್ತು ಈ ದೇಶದ ಪಾಪ್ಯುಲೇಷನ್ ನಲ್ಲಿ ಒಂದು GDP ಗ್ರೋತ್ಗೆ ಬಹುಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಒಂದು ಖಾತೆ.
ಹಾಗಾಗಿ ಇಂಥ ಒಂದು ಖಾತೆನ ಇವತ್ತು ಕುಮಾರಣ್ಣ ಅವ್ರಿಗೆ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರುಗಳು ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ಅವರ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂತಕ್ಕಂಥದ್ದಾದ್ರೆ ಇವತ್ತು ಕುಮಾರಣ್ಣ ಅವರ ಒಂದು ನಾಯಕತ್ವದ ಮೇಲೆ ಜೊತೆಯಲ್ಲಿ ಇವತ್ತು ಕುಮಾರಣ್ಣ ಅವರು ಏನು ದೀರ್ಘ ಕಾಲದ ಒಂದು ಅನುಭವ ಇದೆ, ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ಹಿಡಿತ ಇದೆ. ಇದು ಕೇವಲ ರಾಜ್ಯ ಮಟ್ಟಕ್ಕಷ್ಟೇ ಅಲ್ಲ, ಇವತ್ತು ಇಡೀ ರಾಷ್ಟ್ರದಲ್ಲೂ ಕೂಡ ಇವತ್ತು ಕುಮಾರಣ್ಣ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಈ ದೇಶವನ್ನ ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥ ಒಂದು ಸೇವೆಯನ್ನ ಕೆಲಸವನ್ನ ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಮಾಣ ವಚನವನ್ನ ನವದೆಹಲಿಯಲ್ಲಿ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 33 ಜನ ಎಲ್ಲ ಶಾಸಕ ಮಿತ್ರರಿದ್ರು, ಮಾಜಿ ಮಂತ್ರಿಗಳಿದ್ರು, ಸಾಕಷ್ಟು ಜನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಬಂದಿದ್ರು. ಆ 33 ಜನ ಕೂಡ ಮಾನ್ಯ ಕುಮಾರಣ್ಣ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಒಂದು ನಾನು ಗಮನಿಸಿದ್ದೇನ, ಬಹುಶಃ ಯಾವ ರೀತಿ ಮೊದಲನೇ ಬಾರಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 20 ತಿಂಗಳ ಕಾಲ ಏನೂ ಅನುಭವ ಇಲ್ಲದೆ ಹೋದ್ರು ಕೂಡ ಈ ರಾಜ್ಯದ ಒಂದು ಅಭಿವೃದ್ಧಿಗೆ, ಸಮಗ್ರವಾದಂತಹ ಅಭಿವೃದ್ಧಿಗೆ ಪಣ ತೊಟ್ಟಿ ಹೋರಾಟ ಮಾಡಿದ್ರು. ಅದೇ ರೀತಿಯಾದಂತ ಒಂದು ಕಾನ್ಫಿಡೆನ್ಸ್, ಒಂದು ವಿಶ್ವಾಸ ಅವರ ಕಣ್ಣಲ್ಲಿ ನನಗೆ ಎದ್ದು ಕಾಣದಂತ ಒಂದು ಕ್ಷಣ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೇನೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯಕರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಕುಮಾರಣ್ಣ ಅವರು ಖಂಡಿತವಾಗ್ಲೂ ಈ ದೇಶವನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ನನಗೆ ಇನ್ನೊಂದು ಒಬ್ಬ ಕಾರ್ಯಕರ್ತನಾಗಿ ಅತಿ ಹೆಚ್ಚು ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ, ಕೋಲಾರ ಜಿಲ್ಲೆಯ ಎಲ್ಲ ಮಹಾಜನತೆ ಇವತ್ತು ಒಬ್ಬ ಕ್ರಿಯಾಶೀಲ ಯುವಕನಿಗೆ ಇವತ್ತು ಏನು ನಮ್ಮ ಮಲ್ಲೇಶ್ ಬಾಬಣ್ಣವರು ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡಿ ಕೇವಲ 3,000 ಅಂತರದಿಂದ ಸೋಲನ್ನ ಕಂಡಿರ್ತಕ್ಕಂಥದ್ದು. ಆದ್ರೆ ಅವರು ಎದೆಗುಂದಲಿಲ್ಲ, ಎಲ್ಲ ಹೇಳ್ತಿದ್ದಾರೆ. ಅವರ ತಾಯಿಯವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಮಂಗಮ್ಮನವರು ನಮ್ಮ ಪಕ್ಷದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೂಡ ಪಕ್ಷದ ಸೇವೆಯನ್ನ ಮಾಡಿದ್ದಾರೆ. ಇಂಥ ಒಬ್ಬ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಕೋಲಾರದಿಂದ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿರ್ಬೋದು ಎಲ್ಲರೂ ಕೂಡ ಇವತ್ತು ನಾನು ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬಹುಶಃ 36,000 ಅಂತರದ ಒಂದು ಲೀಡನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಕ್ಷೇತ್ರದಿಂದ ಮುಳಬಾಗಿಲು ಕ್ಷೇತ್ರದ ಜನತೆಗೆ ಹಾಗೂ ಮಂಜಣ್ಣ ಅವರಿಗೆ ಈ ಒಂದು ವೇದಿಕೆ ಮೂಲಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ವೆಂಕಟ ಶಿವಾರೆಡ್ಡಿ ಅವರು ಇರ್ಬೋದು, ಹಿರಿಯಕರಿದ್ದಾರೆ ಸಾಕಷ್ಟು, ಅವರು ಕೂಡ ಇನ್ನು 5 ವರ್ಷಗಳ ಕಾಲ ಸುದೀರ್ಘವಾಗಿ ಜನಗಳ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೋಲಾರ್ನ CMR ಶ್ರೀನಾಥ್ ಅವರು ಇರ್ಬೋದು, ಮತ್ತೆ ನಮ್ಮ ಒತ್ತೂರಿನ ಹರೀಶ್ ಅವರು ಬಂದಿದ್ರು, ರಾಮಣ್ಣ ಅವರು ಇದ್ದಾರೆ, ಜೊತೆಯಲ್ಲಿ JK ಕೃಷ್ಣಾರೆಡ್ಡಿ ಸಾಹೇಬ್ರು, ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಸಾಹೇಬ್ರು ಇರ್ಬೋದು, ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರು ಅತ್ಯಂತ ಜವಾಬ್ದಾರಿಯುತವಾಗಿ ಇಲ್ಲಿ ನಮ್ಮ ಚೌಡರೆಡ್ಡಿ ಅಣ್ಣ ಅವರು ಒಂದ್ ಕಡೆ, ಗೋವಿಂದರಾಜ್ ಅಣ್ಣ ಅವರು ಒಂದ್ ಕಡೆ ಉಸ್ತುವಾರಿಯನ್ನ ತಗೊಂಡು ಚುನಾವಣೆ ನಡೆಸಿದಂಥದ್ದು. ಅವರಿಬ್ಬರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಜೊತೆಯಲ್ಲಿ ನಮ್ಮ ಶಿಡ್ಲಘಟ್ಟದ ರವಿ ಅಣ್ಣ ಅವರು, ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ರವಿ ಅಣ್ಣ ಅವರು ನಿಜಕ್ಕೂ ಕೂಡ ನಮ್ಮಂತ ಯುವಕರಿಗೆ ಸಾಕಷ್ಟು ಆದರ್ಶವಾಗಿ ಕೆಲಸ ಮಾಡ್ತಾರೆ. ರವಿ ಅಣ್ಣ ಅವರು ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಒಂದ್ ರೀತಿ ಮಾನ್ಯ ದೇವೇಗೌಡರು ಸಾಹೇಬ್ರ ಶಿಷ್ಯ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಲಾಗಲಾರದು. ರವಿ ಅಣ್ಣ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಬೇರೆ ಯಾವ್ದಾದ್ರು ಮಾಡ್ತಿದ್ದೀನ, ಬಂಗಾರಪೇಟೆ ಸ್ವಕ್ಷೇತ್ರ, ನಮ್ಮ ಮಲ್ಲೇಶ್ ಬಾಬಣ್ಣ ಅವರ ಸ್ವಕ್ಷೇತ್ರ ಬಂಗಾರಪೇಟೆ, KGF ನಲ್ಲೂ ಕೂಡ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮುಖಂಡರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಇದು ಕೇವಲ ಮಂಡ್ಯಗೆ ಹಾಗೂ ಕೋಲಾರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಬಹುಶಃ ಇವತ್ತು ರಾಜ್ಯದಲ್ಲಿ 19 ಸ್ಥಾನ ಗಳಿಸಲಿಕ್ಕೆ ಇವತ್ತೇನಾದ್ರೂ ಕಾರಣ ಇದ್ರೆ ಅದು ಏನು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಇಬ್ರು ಕಾರ್ಯಕರ್ತ ಬಂಧುಗಳು ತಳಮಟ್ಟದಲ್ಲಿ ಪರಸ್ಪರ ಅತ್ಯಂತ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾತ್ರ ಇವತ್ತು 19 ಸ್ಥಾನ 28 ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಕುಮಾರಣ್ಣ ಅವರು ಬಹುಶಃ ಮಾತನಾಡಬೇಕಾದ್ರೆ ಹೇಳ್ತಾರೆ, ಮಾಲೂರಿನ ರಾಮೇಗೌಡರು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಕುಮಾರಣ್ಣ ಅವರು ಬಹುಶಃ ಮಾತನಾಡಬೇಕಾದ್ರೆ ಹೇಳ್ತಾರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ
ಚಾಮರಾಜನಗರ ಹಾಗೂ ಹಾಸನ ಎರಡು ಹೊರತುಪಡಿಸಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಇಬ್ಬರು ಕೂಡ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಒಂದು ವಿಶ್ವಾಸವನ್ನ ಪಡೆದುಕೊಂಡು ಇವತ್ತು ಸಂಸದರನ್ನ ಆಯ್ಕೆಯನ್ನ ಮಾಡಿ ಕಳಿಸಿದ್ದೀರಿ ಇವತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಒಂದು ತಿಳಿಸ್ಲಿಕ್ಕೆ ಬಯಸ್ತೇನೆ. ದಟ್ಟಣ್ಣ ಅವರು ಕೂತಿದ್ದಾರೆ, ಕುಮಾರಸ್ವಾಮಿ ಅಣ್ಣ ಅವರು ಕೂತಿದ್ದಾರೆ. ಇಲ್ಲಿ ಹಾಸನ ಜಿಲ್ಲೆ ವಿಚಾರವಾಗಿ ಈಗ ಬಂದಿರತಕ್ಕಂತ ಒಂದು ಫಲಿತಾಂಶ ಏನಿದೆ, ಇದು ಅತ್ಯಂತ ಅನಿರೀಕ್ಷಿತವಾದಂತ ಒಂದು ಫಲಿತಾಂಶ. ನಾವು ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಆದ್ರೆ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಮಾಧ್ಯಮದ ಮೂಲಕ, ಹಾಸನ ಜಿಲ್ಲೆಯ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಮಾನ್ಯ ದೇವೇಗೌಡರು ಸಾಹೇಬ್ರ 64 ವರ್ಷದ ಸುದೀರ್ಘವಾದಂತ ರಾಜಕಾರಣದ ಉದ್ದಗಲಕ್ಕೂ ಕೂಡ ಇವತ್ತು ದೇವೇಗೌಡರು ಸಾಹೇಬ್ರ ಒಂದು ಹೋರಾಟಕ್ಕೆ, ಜಿಲ್ಲೆಯ ನಾಯಕರ ಒಂದು ಹೋರಾಟಕ್ಕೆ ಇವತ್ತು ನೀವು ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಶ್ರಮಿಸಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ದೇವೇಗೌಡರು ಸಾಹೇಬ್ರು ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲ್ಲುವ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಇವೆಲ್ಲವನ್ನು ಕೂಡ ಅತ್ಯಂತ ಇವತ್ತು ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿ ಹಾಸನ ಜಿಲ್ಲೆಯಿಂದ ಮತ್ತೊಮ್ಮೆ ಜೆಡಿಎಸ್ ಪಕ್ಷವನ್ನ ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರ್ಬೋದು, ಇನ್ನು 4 ವರ್ಷದಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಂಪೂರ್ಣವಾಗಿ ಹಾಸನ ಜಿಲ್ಲೆಯ ಒಂದು ಹಿಡಿತವನ್ನ ಸಾಧಿಸಲಿಕ್ಕೆ ಇವತ್ತು ಸಂಘಟನಾತ್ಮಕವಾದಂತಹ ಒಂದು ದೃಷ್ಟಿಯಲ್ಲಿ ಒಬ್ಬ ಜೆಡಿಎಸ್ ನ ಯುವ ಕಾರ್ಯಕರ್ತನಾಗಿ ಎಲ್ಲ ನಮ್ಮ ಜಿಲ್ಲೆಯ ನಾಯಕರ ಒಂದು ಬೆಂಬಲದೊಂದಿಗೆ ನಿಮ್ ಜೊತೆಯಲ್ಲಿ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತು ಹಾಸನ ಜಿಲ್ಲೆಯಿಂದಾನೇ ಪ್ರಾರಂಭ ಮಾಡೋಣ ಒಂದು ಹೊಸ ಅಧ್ಯಾಯವನ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇವತ್ತು JP ಭವನದಲ್ಲಿ ತಾವೆಲ್ಲರೂ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಅಂತಿಮವಾಗಿ ಇವತ್ತು ನಿಮ್ಮ ನಾಯಕರು ಮಾನ್ಯ ಕುಮಾರಣ್ಣವರು ಮಾತನಾಡ್ತಕ್ಕಂಥದ್ದಿದೆ. ಅದಕ್ಕಿಂತ ಮುಂಚಿತವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರು GP ದೇವೇಗೌಡರು ಸಾಹೇಬರು ಕೂಡ ಸಾಕಷ್ಟು ಮಾತುಗಳು. ಅಮ್ಮ ನಮಸ್ತೆ. ಅಲ್ಲ ನಾವು ನೋಡ್ಲಿಲ್ಲ. ಅಕ್ಕ ನಮಸ್ತೆ ನಮಸ್ತೆ. ಸಾರಿ, ಚೆನ್ನಾಗಿದ್ದೀರಾ? ಹಾಗಾಗಿ ಇಬ್ರು ನಾಯಕರುಗಳು ಮಾತನಾಡ್ತಕ್ಕಂಥದ್ದಿದೆ. ಕೊನೆಯದಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನು ನಮ್ಮ ರಾಜಕೀಯದ ವಿರೋಧಿಗಳು, ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸರ್ವನಾಶ ಆಗಿದೆ, ಇನ್ನ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ಏನು ಮಾತನಾಡ್ತಾ ಇದ್ರು, ಅತ್ಯಂತ ಲಘುವಾಗಿ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯದ ಜನತೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ಮಾತನ್ನ ಹೇಳ್ತೇನೆ, ಯಾರು ಕೂಡ ಇವತ್ತು ಕುಮಾರಣ್ಣನ ಒಂದು ಅನುಪಸ್ಥಿತಿಯನ್ನ ತಾವ್ಯಾರು ಭಾವಿಸಬಾರದು. ಯಾಕೆಂದ್ರೆ ಸಾಕಷ್ಟು ಜನ ಪಕ್ಷದಲ್ಲಿ ಹಿರಿಯ ಮುಖಂಡರುಗಳಿದ್ದಾರೆ. ಅವರೆಲ್ಲರ ಒಂದು ಸಹಕಾರದೊಂದಿಗೆ, ಮಾರ್ಗದರ್ಶನದೊಂದಿಗೆ ಈ ಪಕ್ಷವನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮದಿಂದ, ನಿಮ್ಮ ಬಲದಿಂದ ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ಎಲ್ಲ ಅಧ್ಯಕ್ಷರುಗಳು ಕೂಡ ಇವತ್ತಿಲ್ಲಿ ಕೂತಿದ್ದೀರಿ. ಈಗಲಿಂದಲೇ ನಾವು ಮೈ ಮರಿದಿರ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಒಂದು ಹೊಸ ಅಧ್ಯಾಯವನ್ನ ಇಡೀ ರಾಜ್ಯದಲ್ಲಿ ಜನತಾದಳ ಪಕ್ಷ ಪ್ರಾರಂಭ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಧನ್ಯವಾದ.